ಆದ್ರೆ ಇವಾಗ ಯಾವ ಬಿಸ್ನೆಸ್ ಬಗ್ಗೆನೂ ಯಾವ್ದ್ರ ಬಗ್ಗೆನೂ ಅವ್ರು ಫೋಕಸ್ಸೇ ಮಾಡ್ತಾ ಇಲ್ಲ. ಆಫೀಸ್ಗೆ ಹೋಗ್ತೀನಿ ಅಂತಾರೆ, ಆದ್ರೆ ಹೋಗ್ತಾರೋ ಬಿಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಕಮಲಮ್ಮ. ನಾನು ಅವ್ರ ಮೇಲೆ ಇಟ್ಟಿದ್ದ ನಂಬಿಕೆನೆ ಈಗ ಕಳ್ಕೊಂಡ್ಬಿಟ್ಟಿದ್ದೀನಿ. ನನಗೇನು ಮಣ್ ಕುದ್ರೆ ಹತ್ತಿ ಯುದ್ಧದಲ್ಲಿದ್ದೀನೇನೋ ಅಂತ ಭಯ ಆಗ್ತಿದೆ. ನಾನು ಯುದ್ಧದಲ್ಲಿ ಗೆಲ್ತೀನ ಅಥವಾ ಸೋಲ್ತೀನ ಒಂದು ಗೊತ್ತಾಗ್ತಾ ಇಲ್ಲ. ಈ ಸಮಾಜ ನಮಗ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ನಮ್ಮ ಆಸ್ತಿ ದುಡ್ಡುಗಾದ್ರೂ ಮರ್ಯಾದೆ ಕೊಡ್ತಾರೆ. ಆಸ್ತಿ ಕಡಿಮೆ ಆದ್ರೆ ಮರ್ಯಾದೆನೂ ಕಡಿಮೆ ಆಗುತ್ತೆ. ನಮ್ಮಪ್ಪ ಅಣ್ಣ ಕಟ್ಟಿದ ಸಾಮ್ರಾಜ್ಯನ ನಾನೆಲ್ಲಿ ಮುಳುಗಿಸ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ಅವ್ರ ಪ್ರೀತಿಯಿಂದ ಕಟ್ಟಿರೋ ಶಾಂಭವಿ ಗ್ರೂಪ್ ಆಫ್ ಕಂಪನಿ ಎಲ್ಲಿ ನನ್ನಿಂದ ಮರೆಯಾಗುತ್ತೋ ಅಂತ ಭಯ ಆಗ್ತಾ ಇದೆ. ಪಾಪ ಹೆಣ್ಣು ಏನ್ ಮಾಡ್ತಾಳೆ, ಅವಳ ಮನೆತನದ ಲೆಗಸಿನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಂತ 4 ಜನ ಮಾತಾಡೋ ಥರ ಆಗ್ಬಿಟ್ರೆ ಅದು ನಮ್ಮಪ್ಪ ಮತ್ತೆ ನಮ್ಮ ಅಣ್ಣನ್ಗೆ ನಾನ್ ಮಾಡೋ ಅವಮಾನ ಕಮಲಮ್ಮ. ನಂಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮೋರೆ. ಯಜಮಾನ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಪರಿಸ್ಥಿತಿ ಸರಿ ಹೋಗ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಆ ಹೋಪಲ್ಲೇ ನಾನು ಇಷ್ಟು ದಿನ ಇದ್ದೆ. ಆದ್ರೆ ಅವ್ರ ತಾಳ್ಮೆಯಿಂದ ಮಾತಾಡೋ ಮನಸ್ಥಿತಿಲೇ ಇಲ್ವಲ್ಲ ಕಮಲಮ್ಮ. ನಾನ್ ಏನ್ ಮಾಡ್ಲಿ? ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಇದ್ ಎಲ್ಲಿ ಹೋಗ್ ನಿಲ್ಲತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜಾಸ್ತಿ ಯೋಚನೆ ಮಾಡಬೇಡಿ ಅಮ್ಮ. ಆ ಶಾಂಭವಿ ದೇವಿ ನಮ್ ಜೊತೆ ಇರ್ತಾರೆ. ಅವ್ರು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ. ಕಾಫಿ ಕುಡೀರಿ. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಇಟ್ಸ್ ಓಕೆ. ಎಲ್ಲಿ ನೀವು ನನ್ನ ಅಭಿರಾಮಿ ಅಲ್ಲ ಅಂತ ಹೇಳ್ಬಿಡ್ತೀರ ಅಂತ ಭಯ ಆಗ್ಬಿಟ್ಟಿತ್ತು. ಸದ್ಯ ನನ್ನ ಕಾಪಾಡಿದ್ರಿ. ತುಂಬಾನೇ ಹೆದ್ರಿದ್ರಿ ಅಲ್ವಾ? ನೋಡಿದ ತಕ್ಷಣ ಇವಳು ಅಭಿರಾಮಿ ಅಲ್ಲ ಅಂತ ಹೇಳಿದ್ರಲ್ಲ, ನನ್ನ ಹಾರ್ಟ್ ಒಂದ್ ಕ್ಷಣ ನಿಂತೋಗಿತ್ತು. ಬೇಕು ಅಂತಾನೆ ಹಾಗೆ ಹೇಳಿದ್ದು. ರಾಮನೆಯವರು ಮೊದ್ಲು ಖುಷಿ ಆಗ್ಲಿ, ಆಮೇಲೆ ಶಾಕ್ ಕೊಡೋಣ ಅಂತ ಡಿಸೈಡ್ ಆಗಿದ್ದೆ. ಸದ್ಯ ನಾನ್ ಸೇಫ್ ಆದೆ. ಸರಿ, ಹಾಗಾದ್ರೆ ನಾನು ಇನ್ನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಫ್ರೀ ಆದಾಗ ಕಾಲ್ ಮಾಡಿ. ಶೋರ್, ಖಂಡಿತ. ಬನ್ನಿ. ಯಾಕೆ ಯಾವಾಗ್ಲೂ ಈ ದಿಮ್ಮನ್ನ ತಪ್ಕೊಂಡೇ ಮಲಗ್ತಾರೆ? ಭೈರವಿಗಿಂತ ಇದ್ರ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಆ ದಿಂಬಲ್ಲಿ ಅಂಥದ್ದೇನಿದೆ? ಅದ್ರ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನು? ಇತ್ತೀಚೆಗೆ ಅಶೋಕ್ ಯಾಕಿಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾರೆ? ಇವರು ಈ ತರ ಇರ್ಲಿಲ್ವಲ್ಲ? ಸಮಥಿಂಗ್ ಇಸ್ ರಾಂಗ್ ವಿತ್ ಹಿಮ್.
ಆದ್ರೆ ಏನು ಅಂತ ಸರಿಯಾಗಿ ಬಾಯ್ ಬಿಟ್ಟೆ ಹೇಳ್ತಿಲ್ವಲ್ಲ ಇವರು. ನೋಡೋಣ, ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರಲೇಬೇಕಲ್ವಾ? ನೈಂಟಿ 99% ಮಾತು, ಕ್ಯಾರೆಕ್ಟ್ರು, ಓಡಾಡೋದು, ಕೂತ್ಕೊಳ್ಳೋದು ಎಲ್ಲ ಅಭಿರಾಮಿ ತರನೇ ಇದೆ. ಆದ್ರೂ ಇವಳು ಅಭಿರಾಮಿ ಅಲ್ಲ. ಯಾರು ಇವಳನ್ನ ಇಷ್ಟರ ಮಟ್ಟಕ್ಕೆ ತಯಾರಿ ಮಾಡಿ ಕಳಿಸಿರೋದು? ಯಾವ ಉದ್ದೇಶಕ್ಕೆ ಇವಳು ಇಲ್ಲಿಗೆ ಬಂದಿರೋದು? ಒರಿಜಿನಲ್ ಅಭಿರಾಮಿಗಿಂತ ಹಳೆ ವಿಷಯಗಳನ್ನ ಜಾಸ್ತಿ ಮಾತಾಡ್ತಾಳಲ್ಲ, ಹೇಗ್ ಸಾಧ್ಯ? ಇವಳು ಡೂಪ್ಲಿಕೇಟ್ ಅಭಿರಾಮಿ ಅಂತ ಪ್ರೂವ್ ಮಾಡೋದು ಹೇಗೆ? ರಾಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸುಳ್ಳನ್ನ ಸತ್ಯ ಅಂತ ಪ್ರೂವ್ ಮಾಡಿದಷ್ಟು ಈಸಿ ಅಲ್ಲ ಸತ್ಯನ ಸುಳ್ಳು ಅಂತ ಪ್ರೂವ್ ಮಾಡೋದು. ಜಾಸ್ತಿ ಯೋಚನೆ ಮಾಡಬೇಡಿ, ಬನ್ನಿ ಮಲ್ಕೊಳ್ಳಿ. ನೀನ್ ಮಲ್ಕೋ, ನಾನು ನಿದ್ರೆ ಬಂದಾಗ ನಾನು ಮಲ್ಗ್ತೀನಿ.